ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. 21 ವರ್ಷ ವಯಸ್ಸಿನ ಸೀಮಾ ಅವರ ಸಾವು ಇದೇ ಬಿಎಂಟಿಸಿ ಚಾಲಕನ ನಿರ್ಲಕ್ಷ್ಯದ ಡ್ರೈವಿಂಗ್ನ ಕಾರಣಕ್ಕೋಸ್ಕರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಕದಲ್ಲಿ ಚಲಿಸ್ತಾ ಇದ್ದ ಬೈಕ್ಗೆ ಬಸ್ಸು ಗುದ್ದಿಕೊಂಡು ಹೋಗಿದೆ. ಇದರ ಪರಿಣಾಮವಾಗಿ ಆಯ ತಪ್ಪಿ ಬಿದ್ದಂತಹ ಸೀಮಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅತ್ಯಂತ ದಾರುಣ ಸಾವು ಆಗಿದೆ. ಹೀಗಾಗಿ ಕುಟುಂಬಸ್ಥರ ಆಕ್ರಂದನ ಕೂಡ ಒಂದ್ ಕಡೆಗೆ ಮುಗಿಲು ಮುಟ್ಟಿದೆ. ಪದೇ ಪದೇ ಪ್ರತಿ ತಿಂಗಳು ಕೂಡ ಇಂಥದ್ದೇ ಸ್ಥಿತಿ. ಒಂದಲ್ಲ ಒಂದು ಏರಿಯಾದಲ್ಲಿ ಜಾಗಗಳು ಮಾತ್ರ ಚೇಂಜ್ ಆಗ್ತಾ ಇದೆ. ಬಟ್ ಬಿಎಂಟಿಸಿ ವರ್ತನೆ ಹಾಗೆ. ಗಮನಿಸ್ತಾ ಇದ್ದೀರಾ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪಾಪ ಅವರು ಪ್ರೋ ಕಬಡ್ಡಿ ಮ್ಯಾಚ್ ನೋಡೋದಕ್ಕೆ ಅಂತ ದಂಪತಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂತಹ ಬಿಎಂಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನಕ್ಕೆ ಸೀಮಾ ಬೆಲೆ ತತ್ತಿದ್ದಾರೆ. ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಸರ್, ನಿನ್ನೆ ಇವರು ನಮ್ಮ ಅಣ್ಣ ಮತ್ತು ಇವರು ನಮ್ಮ ಸ್ವಂತ ಮಾಮನ ಮಗಳನ್ನೇ ಮದುವೆ ಆಗಿರೋದು, ಸೀಮಾ ಅಂತೇಳಿ. ನಿನ್ನೆ ಇವರು ಕೆಲಸ ಮುಗಿಸಿ, ಇವರು KEBL ವರ್ಕ್ ಮಾಡ್ತಾರೆ ಲೈನ್ ಮ್ಯಾನ್ ಆಗಿ. ನಿನ್ನೆ ಅವರು ಕೆಲಸ ಮುಗಿಸಿ ಒಂದು ಪ್ರೋ ಕಬಡ್ಡಿ ನೋಡೋಕ್ಕೆ ಹೋಗ್ತಿದ್ರು. ಎಲ್ಲಂದರೆ ಇದು ಸಿಲ್ಕ್ ಬೋರ್ಡ್ ಮೇಲ್ಗಡೆ ಮಡಿವಾಳ ಫ್ಲೈಓವರ್ ಇದೆಯಲ್ಲ, ಅಲ್ಲಿ ಇವರು ತಂಪಾಡಿಗೆ ಗಂಡ ಹೆಂಡತಿ ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಕರೆಕ್ಟಾಗಿ ಹೋಗ್ತಿದ್ದಾರೆ ಲೆಫ್ಟ್ ಸೈಡು. BMTC ಅವರೊಬ್ಬರು ಒಂದು ಬಸ್ಸು ಚಂದ್ಸಂದ್ರ ಅಂತ ಬರ್ತಿತ್ತದು. ಡ್ರೈವರ್ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಬಂದು ಏನು ಮಾಡಿದ್ರು, ಫಸ್ಟು ಗಾಡಿನ ಟಚ್ ಮಾಡಿ, ಅದಾದಮೇಲೆ ಒಂದು ಜೊತೆಗೆ ಪಾಪು ಇತ್ತು, ಬರೀ 18 ತಿಂಗಳು ಪಾಪು ಸರ್. ತನಗೆ ಮಾತಾಡೋಕ್ಕೆ ಬರೋಲ್ಲ, ಏನಿಲ್ಲ. ತಾಯಿ ತಂದೆ ಜೊತೆ ಹೋಗ್ತಿತ್ತು. ಅವರು ನಮ್ಮ ಅಣ್ಣನಿಗೆ ಗೊತ್ತಾಗ್ಲಾರ್ದಂಗೆ ಅವರು ತಿರುಗಿ ನೋಡೋಷ್ಟೊತ್ತಿಗೆ ಹಿಂದಿನ ವೀಲು ನಮ್ಮ ಅತ್ತಿಗೆ ಮೇಲೆ ಹರಿಸ್ಕೊಂಡು ಹೋಗಿದ್ದಾರೆ. ಇದು BMTCಯ ಮತ್ತು BMTC ಏನು ಇದೆಲ್ಲ ಸಂಘದ್ದು ತುಂಬ ಕೆಟ್ಟದಾಗಿ ಈ ಥರ ನಡೀತಿದೆ. ತುಂಬ ಇನ್ಸಿಡೆಂಟ್ಗಳು ಈ ಥರ ಆಗ್ತಿದ್ದಾವೆ. ಈಗ ನಮ್ಮ ಅಣ್ಣನಿಗೆ